ಓಕೆ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ 1 ಮಂತ್ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ, ಬಟ್ ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ. ಫಸ್ಟ್ ಸೆಮ್ಮಲ್ಲೇನೇ ಫುಲ್ಲು ಒಂಥರ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇಂಟರ್ನಲ್ಸು, ಸೆಕೆಂಡ್ ಇಂಟರ್ನಲ್ಸ್ ಇತ್ತು, ಆಮೇಲೆ ಅಸೈನ್ಮೆಂಟು ಅದು ಇದು ಅಂತೆಲ್ಲ ಇತ್ತು. ಓದೋಕ್ಕೆ ತುಂಬಾ ಇತ್ತು. ಈಗ ನೆಕ್ಸ್ಟ್ ಮಂತ್ ಬೇರೆಯೇ ನನಗೆ ಸೆಮೆಂಡ್ ಎಕ್ಸಾಮ್ ಇದೆ ಜಾನ್ವರಿಲಿ. ನೋಡಬೇಕು ಏನಾಗುತ್ತೆ ಅಂತ. ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತ ಅಂದರೆ, ಇವತ್ತು ನಾನಿಬ್ಬರು ತಮ್ಮಂದಿರದು ಬರ್ತ್ಡೇ, 16th ಇಯರ್ ಬರ್ತಡೇ ಅಲ್ವಾ, 16th ಇಯರ್ ಬರ್ತಡೇ ಅವರಿಬ್ರದ್ದು. ಅದಕ್ಕೇನೆ ಇವತ್ತು ನನಗೆ ಆ್ಯಕ್ಚುಲಿ ಇವತ್ತು ಕಾಲೇಜ್ ಇತ್ತು, ಕಾಲೇಜ್ಗೆ ಹೋಗೋಕ್ಕೂ ಬಿಟ್ಟಿಲ್ಲ. ನಾನು ನೆನ್ನೆವರೆಗೂ ಕಾಲೇಜ್ಗೆ ಹೋಗ್ಬಿಟ್ಟು ಬರೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಬಟ್ ಆದರೆ ಅವರಿಬ್ಬರು ನನಗೆ ಕಾಲೇಜ್ಗೆ ಹೋಗೋಕ್ಕೆ ಬಿಟ್ಟಿಲ್ಲ. ಹೋಗಬೇಡ ಅಂತ ಅಂದ್ಬಿಟ್ಟು ಇಲ್ಲೇ ಇರಿಸ್ಕೊಂಡ್ರು ನನ್ನ. ಅದೇನೋ ಲಂಚ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ಆಚೆಗೆ. ನಾವು ನಮ್ಮ ಮನೆಯವರೆಲ್ಲರೂ ಹೋಗ್ತಾಯಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಜನ ಅವನ ಫ್ರೆಂಡ್ಸ್ ಕೂಡ ಬರ್ತಾರೆ. ಸಂಜೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಅವ್ರ ಫ್ರೆಂಡ್ಸ್ ಯಾರೂ ಸಂಜೆ ಬರೋಕ್ಕಾಗಲ್ಲ ಅಂತ ಅನ್ನೋದಕ್ಕೆ ಮಧ್ಯಾಹ್ನ ಲಂಚ್ಗೆ ಹೋಗ್ತಾಯಿದ್ದೀವಿ ಆಚೆ. ಸೊ ಎಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ತೀನಿ. ಹಾಂ, ಕಾಣ್ತಾನೆ ಇಲ್ಲ. ಅವರಿಬ್ಬರದ್ದು ಬರ್ತ್ಡೇ ಇದ್ದಿದ್ದು 26th. ಸೊ 25th ನೈಟ್ 12ಗೆ ಕೇಕ್ ಕಟ್ ಮಾಡಿಸಿದ್ವಿ. ರಿಟರ್ನ್ ಗಿಫ್ಟ್ ಬಂದವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ ಬಂದ್ವಿ. ಕಪ್ಗಳು ತೊಗೊಂಡಿದ್ದೀವಿ, ಅದನ್ನು ಕೆಳಗಡೆ ಪ್ಯಾಕ್ ಮಾಡಿಸ್ತಾ ಇದ್ದೀವಿ. ಇವಾಗ ಬಂದ್ವಿ. ರಿಟರ್ನ್ ಗಿಫ್ಟ್ ತೊಗೊಂಬರೋದೇ ಲೇಟ್ ಆಗೋಯ್ತು. ಹಿಂಗೆಲ್ಲ ಒಳಗೆ ಕೂತಿದ್ದಾರೆ ಇಲ್ಲಿ. ಇಲ್ಲೂ ಲ್ಯಾಪ್ಟಾಪ್ ನಮ್ಮಪ್ಪ. ಇವರೆಲ್ಲ ನಮ್ಮ ಚಿರಾಗ್ ಫ್ರೆಂಡ್ಸ್. ಎಷ್ಟು ಜನ ಆಚೆ ಕಡೆ ಟೇಬಲ್ ಹಾಕಿಸಿ ಮಾಡಿಸಿದ್ದಾರೆ. ಇನ್ನೂ ಆರ್ಡರೇ ಮಾಡಿಲ್ಲ, ಏನು 2:30 ಆಯಿತು. ಏನು ಹೇಳ್ತೀರಾ ಸ್ಟಾರ್ಟರ್ಸ್? ಇಲ್ಲಿ ಕೇಳು ಚಿರಾಗ್, ಕೇಳು ಏನಪ್ಪ ಸ್ಟಾರ್ಟರ್ಸ್? ಗೋಬಿ ನಿಂಗೆ ಯಾಕೆ ಇಡೋ ಅಲ್ಲಿ? ಸೂಪ್ ಅಂತ ಮಾಡಿ. ನಿಂಗೇನು ಬೇಕು? ಹಾಂ, ಅವ್ನು ಕೊಡ್ತೀನಿ. ಎಲ್ರೂ ಪರಿಚಯ ಮಾಡ್ಸೋಕ್ಕೆ ಇರು. ಅವನಿಗೆ ಕೊಡ್ತೀನಿ ಪರಿಚಯ ಮಾಡೋಕ್ಕೆ. ಲೋ ಬಿಡಲ್ಲೋ, ಈಗಲೇ ಯಾಕೆ ಓಪನ್ ಮಾಡ್ತಾ ಇದೆಯಾ ಚಿರಾಗ್? ನೀನೇ ಕಣ ವಿಡಿಯೋ. ಹಲೋ, ನನ್ನ ಹೆಸರು ನೀನೇ ಕಣ ಮನೀಶ್ ಅಂತ ನನ್ನ ಹೆಸರು. ಹೌದಾ? ಆ್ಯಸ್ ಯೂಶುವಲ್ ಎಲ್ಲ ಫಸ್ಟ್ ಸ್ಟಾರ್ಟರ್ಸ್ಗೆ ಸೂಪ್ ಹೇಳಿದ್ದೀವಿ. ಸೂಪು, ಆಮೇಲೆ ಗೋಬಿ, ರೋಟಿ ಮತ್ತೆ ಸೂಪ್, ಆಮೇಲೆ ಗೋಬಿ ಎಲ್ಲರೂ ಅದನ್ನೇ ತೊಗೊಂಡಿದ್ದೀವಿ. ಈಗ ನಮ್ಮಪ್ಪ ಕೇಕ್ ತರಕ್ಕೆ ಅಂತ ಹೋದ್ರು. ಈಗ ಮೇನ್ ಕೋರ್ಸ್ ಆರ್ಡ್ರ್ ಮಾಡಿದ್ದೀವಿ. ಗೋಬಿ ಎಲ್ಲ ತಿಂದಾಯಿತು. ಇವಾಗ ಮೇನ್ ಕೋರ್ಸ್ ಬರೋ ತನಕ ಹಾಗೆ ಮಾತಾಡ್ಕೊಂಡು ಕೂತಿದ್ದೀವಿ. ಏನೋ ಮಾತಾಡ್ತಾ ಇದ್ದಾರೆ ಅವಾಗಿಂದ. ನಮ್ಮ ಚಿರಾಗ್ಗೆ ಎಷ್ಟು ಸತಿ ಕೇಳಬೇಕು ಅಂತ, ಎಷ್ಟು ಸತಿ ಕೇಳಿದ್ರೆ ಏನು ಹೇಳಲ್ಲ. ಕರೆಕ್ಟ್. ಹೌದು. ಒಂದು ಊಟ ಆರ್ಡರ್ ಮಾಡಬೇಕಾದ್ರೂ ಅಷ್ಟೇ ನಿಧಾನ ಇದಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ರೆಡ್ ವೆಲ್ವೆಟ್ ಕೇಕ್ ತರಕ್ಕೆ ಅಂತ ಅಪ್ಪ ಹೋಗಿದ್ದಾರೆ. ಅದು ಬಂದಮೇಲೆ ಊಟ ಮಾಡಿ ಕೇಕ್ ಕಟ್ ಮಾಡಿಸೋದು. ನಿನ್ನೆ ರಾತ್ರಿ ಒಂದ್ಸತಿ ಕೇಕ್ ಕಟ್ ಮಾಡಿಸಿದ್ವಿ 12ಗೆ.
ಇವಾಗ ಒಂದ್ಸತಿ ಕೇಕ್ ಕಟ್ ಮಾಡ್ತೀವಿ. ಅದು ವಿಡಿಯೋ ಇದೆ, ಅದು ನೋಡ್ತೀವಿ, ಚೆನ್ನಾಗಿದೆ. ಲಾಸ್ಟಲ್ಲಿ ಹಾಕ್ತಾರೆ, ಏನೇನೋ ಮಾತಾಡಿದ್ದೀವಿ ಮಧ್ಯದಲ್ಲಿ, ನೋಡ್ಬೇಕು. ಆಮೇಲೆ ನೋಡು ಅವ್ನು 2 ಕಣ್ಣು ಹತ್ರನೂ ಗಾಯ ಆಗಿದೆ. ಎದುರುಗಡೆ ಮನೆಗೆ ಹೋದ, ಆ ಹುಡುಗರು ಕೇರಂ ಬೋರ್ಡ್ ಎತ್ಕೊಂಡು ಹಿಂಗೆ ಬರ್ತಾ ಇದ್ರು. ಅವ್ರಿಗೆ ಬರೋದಕ್ಕೂ ಏನಾಯ್ತು, ಇಲ್ಲೆಲ್ಲ ಕಣ್ಣಿಗೆ ಸಿಕ್ದಂಗೆ ರಕ್ತ ಸುತ್ಕೊಂಡು ಬಂದ್ಬಿಟ್ಟು. ನಿಂದೆ ಸ್ಟೋರಿ ಹೇಳ್ತಾ ಇರೋದು. ನಾನು, ಅಮ್ಮ, ಅಪ್ಪ ದಾಲ್ ಕಿಚಡಿ, ಇವರು ಫ್ರೆಂಡ್ಸ್ ಎಲ್ಲ ರೊಟ್ಟಿ, ಪನ್ನೀರ್ ಟಿಕ್ಕಾ, ಆಮೇಲೆ ಪನ್ನೀರ್ ಕಡಾಯಿ ಎಷ್ಟು ತಗೊಂಡು ತಿಂತಾ ಇದ್ದಾರೆ ಇವಾಗ. ಆಮೇಲೆ ಇಲ್ಲಿ ಫ್ರೈಡ್ ರೈಸ್. ಹಂಗ ನಾವು ಬಯಸಿದೀವಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತೀವಿ. ಅಲ್ಲ, ನಾ ಹೇಳ್ತಿರೋದು ಏನು ಹೇಳೋದಲ್ಲ, ನೋಡ್ದಂಗಿಲ್ಲ. ನಾನು ಇವ್ನ ನೋಡ್ಲಿಲ್ಲ ಆಕ್ಚುಲಿ. ಇವ್ನ ನಾನು ನೋಡೇ ಇಲ್ಲ. ಇವ್ನ ನಾನೇ ಕೇಳ್ದೆ. ಯಾವ ಫ್ಲೇವರ್ ಮನ್ಯ? ವನಿಲಾ. ವೆನಿಲಾ, ಬಟರ್ ಸ್ಕಾಚ್. ಓಕೆ, ಇವಾಗ ಲಂಚ್ ಎಲ್ಲ ಆಯಿತು. ಇವಾಗ ಬಿಲ್ಲು ಚಿರಾಗಿ ಪೇ ಮಾಡ್ತಾ ಇದ್ದಾನೆ ಅಪ್ಪನ ಕಾರ್ಡಲ್ಲಿ. ಈಗ ಕೇಕ್ ಕಟ್ ಮಾಡಿಸ್ಬೇಕು. ಈ ಟೇಬಲಲ್ಲಿ ನಾವು ಲಂಚ್ ಮಾಡಿದ್ದು, ಸೊ ಫ್ರಂಟ್ ಟೇಬಲಲ್ಲಿ ಅರೇಂಜ್ ಮಾಡಿಸಿ ಅಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಓಕೆ, ಇದನ್ನು ಅಪ್ಪ ಇಲ್ಲೇ ಹೋಗ್ಬಿಟ್ಟು ಕೇಕ್ ತೊಗೊಂಬಂದರು. ಜಸ್ಟ್ ಬೇಕು, ಇಲ್ಲೇ ಹತ್ರದಲ್ಲೇ ಇತ್ತು. ಸೊ ಕೇಕ್ ತೊಗೊಂಬಂದು ಕಟ್ ಮಾಡಿಸ್ತೀವಿ ಇವಾಗ. ಹೋಗೋ, ನಿಂತ್ಕೊಳ್ಳಿ, ಹೋಗಿ ಬೇಗ. ಹೋಗು ಬೇಗ. ಹಾ, ಮಾಡಿ. ಬಿದ್ದೋಯ್ತು. ಅದೇನೋ ಕನ್ನಡ ಹಾಡು ಹೇಳ್ತೀನಿ ಅಂದ್ರು. ತಿನ್ಸು ಅಲ್ಲಿ ಹೊರಗಡೆ. थोड़ा टिश्यू चाहिए, टिश्यू. ಇಲ್ಲಿ ನಿನ್ ನೋಡ್ಕೊಂಡೆ ಅವ್ರಿಬ್ರು ಕಲ್ತಿರೋದು ತಾಯನೇ ಅಂತಾನೆ ಕಣ. ಎಲ್ಲ ಹಾಕ್ತಾರೆ. ಇದು ರಿಟರ್ನ್ ಗಿಫ್ಟ್ ಅದೇ ನಾನು ಅಮ್ಮ ತಗೊಂಬಂದ್ವಲ್ಲ, ಅದು ಆನಂದ್ ಭಂಡಾರಲ್ಲಿ ತಗೊಂಬಂದ್ವಿ. ಇವಾಗ ಇದನ್ನೆಲ್ಲ ಇವ್ರಿಗೆ ಕೊಡಿಸ್ಬೇಕು. ಇವಾಗ ರಿಟರ್ನ್ ಗಿಫ್ಟ್ ಕಣ. ಏನಿದು ಅಂತ ಅವ್ರ ಕೆಲ ಕೊಡ್ತು, ಅವ್ರ ಕೆಲ ಅವ್ರ ಕೈ ಚಿಕ್ಕದು. ಏ ಮನೀಶ್, ಪ್ರಣೀತ
ಪ್ರಣೀತಿಗೆ ಇದೆಲ್ಲ ಹಾಲು ಕಣಿನೇ ಬೇಕಾದ್ರೆ ಹಿಂಗೆಲ್ಲ ಕೇಕ್ ಎಲ್ಲ ಕಟ್ ಮಾಡಿಸಿನಿ. ಇವಾಗ ಕೇಕ್ ಇಟ್ಟು ತಿನ್ನಕ್ಕೆ ಕೊಟ್ಟಿದ್ದೀವಿ. ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟು ನೋಡ್ಬಿಟ್ಟು ರಿಟರ್ನ್ ಗಿಫ್ಟ್ ಏನಿದೆ ಅಂತ ನೋಡೋಕ್ಕೆ. ಆಯ್ತು ಹಿಂಗೆಲ್ಲ ಕೇಕ್ ತಿಂತಾ ಇದ್ದಾರೆ ಇವಾಗ. ಆಯ್ತು ಅಟೆಂಡೆನ್ಸ್ ಲಂಚ್ ಎಲ್ಲ ಮುಗಿಸಿ ಕೇಕ್ ಎಲ್ಲ ಕಟ್ ಮಾಡಿ ತಿಂದು ಇವಾಗ ಇಲ್ಲಿ ಬಂದು ಕೂತಿದ್ದೀವಿ. ಇಲ್ಲೂ ಕ್ರಿಸ್ಮಸ್ ಟ್ರೀ ಇತ್ತು ಅಂತ ಒಂದು ಫೋಟೋ ತೊಗೊಂಡಿದ್ದಾಯಿತು. ಹಿಂಗೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹೆಂಗಿತ್ತು ಏನು ಅಂತ ಕೇಳೋಣ. ಹೆಂಗಿತ್ತು ಲಂಚ್? ಏನಾಗಲ್ಲ ಹೇಳು. ಚೆನ್ನಾಯ್ತಾ? ಚೆನ್ನಾಯ್ತಾ? ಹೇಳೋ ಲಂಚ್ ಹೆಂಗಿತ್ತು ಹೇಳೋ ಮನೀಶ್, ಹೇಳೋ. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಅಲ್ಲಿ ಅವನು ಚೆನ್ನಾಗಿತ್ತಾ?